ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ರೇಷ್ಮೆಯ ಎಳೆಯಂತಹ ನುಣುಪಾದ ಕೂದಲೊಂದಿಗೆ ಕಂಗೊಳಿಸಬೇಕು ಅಂತ ಪ್ರತಿಯೊಬ್ಬರ ದಮ್ಯವಾದಂತಹ ಬಯಕೆ ಇದ್ದೇ ಇರುತ್ತೆ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಇವತ್ತಿನ ದಿನ ಯುವಕ ಮತ್ತೆ ಯುವತಿಯರಲ್ಲೂ ಕೂಡ ಕೂದಲಂತಹ ಸಮಸ್ಯೆ ನೋಡ್ತಾ ಹೋಗ್ತೀವಿ. ಇದು ಯಾರೊಬ್ಬರ ಸಮಸ್ಯೆ ಅಲ್ಲ, ಬಹುತೇಕ ಮಹಿಳೆಯರಾಗಬಹುದು ಹಾಗೂ ಪುರುಷರಾಗಬಹುದು, ಇವರಲ್ಲಿ ಕಂಡುಬರುವಂತಹ ಈ ಏರ್ ಫಾಲ್ ಸಮಸ್ಯೆ ಅಂತ ಹೇಳ್ತಾ ಇದೀವಿ. ಜೊತೆಗೆ ಬೆಳೆಯದಂತಹ ಕೂದಲನ್ನ ಕಂಡು ತುಂಬಾ ಜನ ಕಂಗಾಲಾಗ್ತಾರೆ. ಯಾವ ಚಿಕಿತ್ಸೆನ ಪಡ್ಕೋಬೇಕು, ಇದಕ್ಕೆ ಯಾವುದು ಉತ್ತಮವಾದಂತಹ ಹಾಗೂ ಶಾಶ್ವತವಾದಂತಹ ಚಿಕಿತ್ಸೆ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಯಿಂದ ಟೆಕ್ನಿಕಲ್ ಲೀಡ್ ಆದಂತಹ ಮಾನಸ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ. ಹೇರ್ ಫಾಲ್ ಮತ್ತೆ ಹೇರ್ ಲಾಸ್ ಏನ್ ಡಿಫರೆನ್ಸ್ ಇದೆ ಇದಕ್ಕೆ ಮಾನಸ? ಸೊ ಹೇರ್ ಫಾಲ್ ಅಂತ ಅಂದ್ರೆ ಇವಾಗ ನಮ್ಗೆ ಡೈಲಿ ಲೈಫಲ್ಲಿ ಹೇಗೆ ನಾರ್ಮಲ್ ಆಗಿ ಕೂದಲು ಉದುರುತ್ತಾ ಇರುತ್ತೆ, ಸೊ ನಾವು ಅದನ್ನ ಹೇರ್ ಫಾಲ್ ಅಂತ ಕನ್ಸಿಡರ್ ಮಾಡ್ಬೋದು. ಇವಾಗ ಒಂದು ರೂಟ್ ಫಾಲಿಕ್ಯೂಲ್ಸ್ ಬೀಳ್ತಾ ಇದೆ ಅಂತ ಅಂದ್ರೆ ಅದು ರೂಟ್ ಸಮೇತ ಬಿದ್ರೆ ಅದು ಒಂದು ಅದೇ ರೀತಿಯಲ್ಲಿ ಆ ಜಾಗದಲ್ಲಿ ಹೇರ್ ಫಾಲಿಕ್ಯೂಲ್ಸ್ ಬರೋದೇ ಇಲ್ಲ. ಸೊ ಸೆಲ್ಸ್ ಎಲ್ಲ ಡೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಪರ್ಟಿಕ್ಯುಲರ್ ಸ್ಟೇಜ್ ನಾವು ಹೇರ್ ಲಾಸ್ ಅಂತ ಕರಿತಾ ಹೋಗ್ತೀವಿ. ಅದೇ ನಿಮ್ಗೆ ನಾರ್ಮಲ್ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅಂದ್ರೆ ಅದೇ ರೂಟ್ ಅಲ್ಲಿ ನಮ್ಗೆ ಕೂದಲು ಬೆಳವಣಿಗೆ ಇರುತ್ತೆ. ಸೊ ಇದು ಹೇರ್ ಫಾಲ್. ಹೇರ್ ಫಾಲ್ ಅಂದ್ರೆ ಒಂದು ರೂಟ್ ಅಲ್ಲಿ ನಮ್ಗೆ ಹೇರ್ ಫಾಲ್ ಆದ್ರೂ ಕೂಡ ಕೂದಲು ಬೆಳೀತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಹೇರ್ ಲಾಸ್ ಅಂತ ಅಂದ್ರೆ ನಾವು ಬಾಲ್ನೆಸ್ಗೆ ಮುಂದಾಗ್ತಾ ಇದೀವಿ, ಸೊ ಅಲ್ಲಿ ಕೂದಲು ಬರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಬಾಲ್ನೆಸ್ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ತೀವಿ ನಾವು ಆ ಪೊಸಿಷನ್ ಅಲ್ಲಿ. ಓಕೆ, ಹೇರ್ ಲಾಸ್ ಅಂತಂದ್ರೆ ಮಹಿಳೆಯರಲ್ಲಿ ಸಂಪೂರ್ಣವಾಗಿ ಕಂಡು ಬರೋದಿಲ್ಲ ಅಲ್ವಾ? ಇವಾಗ ಮಹಿಳೆಯರಿಗೆ ಅಂತ ಅಂದ್ರೆ ನಾವು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ನೋಡ್ತಾ ಹೋಗ್ತಾ ಇರ್ತೀವಿ. ಸೊ ಅವ್ರಿಗೆ ಕಂಪ್ಲೀಟ್ ಬಾಲ್ನೆಸ್ ಅಂತ ಅಂದ್ಬಿಟ್ಟು ನಾವು ನೋಡೋದಿಲ್ಲ. ಸೊ ಒಂದು ಪ್ರಪೋರ್ಷನ್ ಅನ್ನ ತಗೊಂಡ್ರೆ ಇವಾಗ ಪುರುಷರಲ್ಲಿ ನಾವು 75% ಬಾಲ್ನೆಸ್ ಅನ್ನ ನೋಡ್ತಾ ಹೋಗ್ತಾ ಇದ್ರೆ ಮಹಿಳೆಯರಲ್ಲಿ ಒಂದು 25% ನೋಡ್ತೀವಿ. ಸೊ ಅವ್ರಿಗೆ ಬಾಲ್ನೆಸ್ ಅಂತ ಇರಲ್ಲ, ಯಾಕೆಂದ್ರೆ ಲಾಂಗ್ ಹೇರ್ಸ್ ಇರುತ್ತೆ. ಒಂದು ಗ್ರಾಫ್ಟ್ ಇಂದ ಅವ್ರಿಗೆ ಇನ್ನೊಂದು ಗ್ರಾಫ್ಟ್ ಏನಾದ್ರು ಡೆಡ್ ಆದ್ರೂ ಕೂಡ ಲಾಂಗ್ ಹೇರ್ ಇರೋ ಕಾರಣ ಅದು ಕವರ್ ಅಪ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಅವ್ರಿಗೆ ಒಂದು ಪ್ಯಾಟರ್ನ್, ಇವಾಗ ಕೆಲವರಿಗೆ ಪೋಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಒಂದು 6 months ಅಥವಾ 7 months ಈ ತರ ನಿಯರಿಂಗ್ ಇರ್ಬೇಕಾದ್ರೆ ಅವ್ರು ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ರ್ಯಾಪಿಡ್ ಹೇರ್ ಫಾಲ್ ಅನ್ನ ನೋಡ್ತಾ ಇರ್ತಾರೆ. ಸೊ ಆ ಸ್ಟೇಜ್ ಅಲ್ಲಿ ಅವರು ಊಟದ ವಿಚಾರ ಆಗಿರ್ಬೋದು, ಸೊ ಲೈಟ್ ಆಗಿ ಎಕ್ಸರ್ಸೈಸ್ ಆಗಿರ್ಬೋದು, ಈ ತರ ಅಂದ್ರೆ ನಾವು ಏನಾದ್ರು ಕರೆಕ್ಟ್ ಆಗಿ ನೋಡ್ಕೊಂಡ್ ಬಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಇನ್ ಕೇಸ್ ಅದ್ ನೆಗ್ಲೆಕ್ಟ್ ಆಗ್ತಾ ಬಂದ್ರೆ ಹೇರ್ ಫಾಲ್ ಜಾಸ್ತಿ ಆದ್ರೆ ಅವ್ರಿಗೆ ಈ ಪ್ಯಾಟರ್ನ್ ಅಲ್ಲಿ ನಾವು ಅವ್ರಿಗೆ ತೆಳು ಕೂದಲು ಅಂತ ಹೇಳ್ಬೋದು, ಆ ಪ್ಯಾಟರ್ನ್ ಅಲ್ಲಿ ಅವ್ರಿಗೆ ಬಾಲ್ನೆಸ್ ಅನ್ನ ನೋಡ್ಬೋದು. ಅಂದ್ರೆ ಮಹಿಳೆಯರಲ್ಲಿ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಕೂಡ ಏನಾದ್ರು ಕಾಣಿಸೋ ಸಾಧ್ಯತೆಗಳು ಇರುತ್ತಾ ಹೇಗೆ? ಮಹಿಳೆಯರಲ್ಲಿ ನಾವು ಮೇಲ್ ಪ್ಯಾಟರ್ನ್ ಬಾಡ್ನೆಸ್ ಅನ್ನ ನೋಡೋದಿಲ್ಲ. ಸೊ ಅವ್ರಿಗೆ ಇವಾಗ ಪುರುಷರಲ್ಲಿ ಅಂತ ಅಂದ್ರೆ ಇವಾಗ ನತ್ತಿ ಭಾಗ ಈ ಸ್ಟೇಜ್ ಇಂದ ಅವ್ರಿಗೆ ಹೇರ್ ಲಾಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ವರ್ಟೆಕ್ಸ್ ಲೆವೆಲ್, ಹಾಗೆ ಕ್ರೌನ್ ಲೆವೆಲ್, ಹಾಗೆ ಅದು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಇವಾಗ ನಮ್ಮಲ್ಲಿ 7 stages ಇದೆ. ನಾವು ಒಂದೊಂದೇ ಸ್ಟೇಜಸ್ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನಮ್ ಕೂದಲು ಉದುರೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪುರುಷರಲ್ಲಿ ನಾವು ಶಾರ್ಟ್ ಹೇರ್ ಇರೋದ್ರಾಗಿರ್ಬೋದು, ಅದು ಕವರ್ ಅಪ್ ಆಗೋದಿಲ್ಲ. ಸೊ ಸ್ಕ್ಯಾಲ್ಪ್ ವಿಸಿಬಿಲಿಟಿ ನಾವು ಬೇಗ ನೋಡ್ತಾ ಇರ್ತೀವಿ. ಓಕೆ, ಇನ್ನು ಸಾಮಾನ್ಯವಾಗಿ ಹೇರ್ ಲಾಸ್ ಮತ್ತೆ ಹೇರ್ ಫಾಲ್ ಇವೆರಡೂ ಸಮಸ್ಯೆ ಬಂದಾಗ ಇವತ್ತಿನ ದಿನ ಕಾಣುವಂತಹ ಕಾರಣಗಳು ಏನೆಲ್ಲ ಇರಬಹುದು ಅಂತ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀರಾ? ಸೊ ಇವಾಗ ಕಾರಣಗಳನ್ನ ನಾವು ಲಿಸ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಇವಾಗ ಒಂದು ಮೆಡಿಕಲ್ ಟರ್ಮ್ ಆಗಿರ್ಬೋದು, ನಾನ್ ಮೆಡಿಕಲ್ ಟರ್ಮ್ ಆಗಿರ್ಬೋದು. ಮೆಡಿಕಲ್ ಟರ್ಮ್ ಅಂತ ಅಂದ್ರೆ ಇವಾಗ ಜೀನ್ಸ್ ಮುಖಾಂತರ ಬಂದಿರ್ಬೋದು. ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬಾಳ್ನೆಸ್ ಅನ್ನೋ ಸಮಸ್ಯೆ ಇದ್ರೆ ಜೀನ್ಸ್ ಮುಖಾಂತರ ನಮಗೂ ಬರುವಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ಹಾರ್ಮೋನಲ್ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅವಾಗ್ಲೂ ಕೂಡ ನಾವು ಹೇರ್ ಲಾಸ್ ಅನ್ನ ನೋಡ್ತಾ ಇರ್ತೀವಿ. ಎಷ್ಟೊಂದ್ ಜನ ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗಿರ್ಬೋದು, ಆ ಡೋಸೇಜ್ ಜಾಸ್ತಿ ಆದಾಗ ಸೈಡ್ ಎಫೆಕ್ಟ್ಸ್ ಇಂದಾನು ಮೆಡಿಕೇಶನ್ಸ್ ಇಂದಾನು ನಮ್ಗೆ ಹೇರ್ ಫಾಲ್ ಆಗ್ತಾ ಇರತ್ತೆ. ಇನ್ ಕೆಲವರಲ್ಲಿ ಊಟದ ವಿಚಾರ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಅನ್ನ ಫಾಲೋ ಮಾಡ್ತಾರಲ್ಲ, ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಕೊರತೆ ಆದಾಗ ಕೂಡ ಹೇರ್ ಫಾಲ್ ಆಗ್ತಾ ಇರತ್ತೆ. ಸೊ ಇದೆಲ್ಲ ನಾವು ಮೆಡಿಕಲ್ ಟರ್ಮ್ ಆಗಿ ನೋಡ್ತಾ ಬರ್ಬೋದು. ನಾನ್ ಮೆಡಿಕಲ್ ಅಂತಂದ್ರೆ ನಾವು ಈಗಿನ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಸೊ ನಾವು ಮಾಡುವಂತ ಪ್ರೊಸೀಜರ್ ಫಾಲೋ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂತಂದ್ರೆ ಹೇರ್ ಫಾಲ್ ಆಗುತ್ತೆ. ಕೆಮಿಕಲ್ ಶಾಂಪೂ ಯೂಸ್ ಮಾಡೋದಾಗಿರ್ಬೋದು, ಅಥವಾ ನಾವು ಸ್ಟ್ರೈಟ್ನಿಂಗ್, ಕಲರಿಂಗ್ ಇದನ್ನ ಜಾಸ್ತಿ ಯೂಸ್ ಮಾಡಿದಷ್ಟು, ಟ್ರಾಫಿಕ್ ಪೊಲ್ಯೂಷನ್ ಅಲ್ಲಿ ನಾವು ಓಡಾಡಿದಾಗ, ಈ ತರ ಎಲ್ಲ ಇದು ನಾನ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹಲವಾರು ಕಾರಣ ಇರುತ್ತೆ. ನಾವು ಹೇರ್ ಫಾಲ್ಗೆ ಒಬ್ಬೊಬ್ರಿಗೆ ಡ್ಯಾಂಡ್ರಫ್ ಇಂದ ಆಗುತ್ತೆ. ಸೊ ಅದು ಯಾವ ಕಾರಣಕ್ಕೆ ಅಂತ ನಾವು ಫಸ್ಟ್ ಸ್ಕ್ಯಾಲ್ಪ್ ಅನಾಲಿಸಿಸ್ ಮಾಡಿ ತಿಳ್ಕೊಬೇಕಾಗತ್ತೆ. ಅಂದ್ರೆ ಡ್ಯಾಂಡ್ರಫ್ ಮೊದಲಿಗೆ ಬಂದಾಗ ಕೂದಲಿರುವಂತ ಸಮಸ್ಯೆನೆ, ಅಥವಾ ಅಂತಂದ್ರೆ ತುಂಬಾ ಸಿವಿಯರ್ ಆಗಿ ಡ್ಯಾಂಡ್ರಫ್ ಬಂದಿದೆ ಆ ಸಮಯದಲ್ಲಿ ಮಾತ್ರ ಹೇರ್ ಫಾಲ್ ಸಮಸ್ಯೆ ಕಂಡು ಬರುವಂತ ಸಾಧ್ಯತೆಗಳಿರುತ್ತೆ ಹೇಗೆ? ಇವಾಗ ಸಾಮಾನ್ಯವಾಗಿ ನಾವು ಇವಾಗ ಟ್ರಾಫಿಕ್ ಅಲ್ಲಿ ಜಾಸ್ತಿ ಓಡಾಡ್ತಾ ಇರ್ತೀವಿ. ಸೊ ನಾವು ಆಬ್ವಿಯಸ್ಲಿ ಸ್ವೆಟ್ ಅಂದ್ರೆ ಬೆವರ್ತಾಗ ಆ ಬೆವರು ಒಣಗಿದಾಗ ಅದು ಡ್ಯಾಂಡ್ರಫ್ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇರತ್ತೆ. ಕೆಲವರಿಗೆ ಅದು ಸ್ಕ್ಯಾಲ್ಪ್ ಮೇಲೆ ಅಂದ್ರೆ ಬುಡೆ ಮೇಲೆ ಅದು ಅಕ್ಯುಮುಲೇಟ್ ಆಗ್ತಾ ಇದ್ದಾಗ ಸೊ ಅದು ರೂಟ್ ಫಾಲಿಕ್ಯೂಲ್ಸ್ ನ ಬ್ಲಾಕ್ ಮಾಡ್ತಾ ಇರತ್ತೆ. ಸೊ ಆ ರೂಟ್
ಫಾಲಿಕ್ಯೂಲ್ಸ್ ಬ್ಲಾಕ್ ಮಾಡಿದಾಗ ನಮಗೆ ಬೇಕಾಗಿರುವಂತ ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಸೊ ಅದಕ್ಕೆ ಆ ರೂಟ್ ಫಾಲಿಕ್ಯೂಲ್ಗೆ ತಲುಪೋದಕ್ಕೆ ಬಿಡೋದಿಲ್ಲ. ಸೊ ಈಸಿಯಾಗಿ ನಮಗೆ ಹೇರ್ ಫಾಲ್ ಆಗುತ್ತೆ. ಆಬ್ವಿಯಸ್ಲಿ ನಮ್ಮ ಸ್ಕ್ಯಾಲ್ಪ್ ಮೇಲೆ ಡ್ಯಾಂಡ್ರಫ್ ಇದೆ ಅಂತಂದ್ರೆ ಅದು ಕೂಡ ಮೇನ್ ರೀಸನ್ ಆಗುತ್ತೆ ನಮ್ಗೆ ಹೇರ್ ಫಾಲ್ ಆಗೋದಕ್ಕೆ. ಅಂದ್ರೆ ಈಗ ನಿಮ್ಗೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ಕೂದಲುದುರಂತಹ ಸಮಸ್ಯೆ ಕಂಡು ಬಂದಾಗ ಸೊ ಎರಡಕ್ಕೂ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಮೊದಲಿಗೆ ಹೇರ್ ಫಾಲ್ ಸಮಸ್ಯೆನ ಪ್ರಿವೆಂಟ್ ಮಾಡ್ತೀರಾ, ಯಾವ ರೀತಿ? ಇವಾಗ ಡ್ಯಾಂಡ್ರಫ್ ಇಂದ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಾವು ಅವ್ರಿಗೆ ಡ್ಯಾಂಡ್ರಫ್ ಅನ್ನ ರಿಮೂವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಹೈ ಫ್ರೀಕ್ವೆನ್ಸಿ ಥೆರಪಿಯನ್ನ ಸಜೆಸ್ಟ್ ಮಾಡ್ತೀವಿ. ಇದರಲ್ಲಿ ಅವ್ರಿಗೆ ಹೈ ರೇಡಿಯೇಷನ್ ಫ್ರೀಕ್ವೆನ್ಸಿಯಲ್ಲಿ ನಾವು ಅವ್ರ ಸ್ಕ್ಯಾಲ್ಪ್ ಮೇಲೆ ಆಪರೇಟ್ ಮಾಡಿದಾಗ ಕೂಂಬಲ್ಲಿ ಸೊ ಆ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ. ಅವರೊಂದು 5 ರಿಂದ 6 ಸಿಟ್ಟಿಂಗ್ಸ್ ತಗೊಂಡ್ರೆ ಕಂಪ್ಲೀಟ್ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ. ತದನಂತರ ಅವ್ರಿಗೆ ಹೇರ್ ಫಾಲ್ಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಇನ್ನು ನಾವು ಸಾಮಾನ್ಯವಾಗಿ ಹೇರ್ ಲಾಸ್ ಮತ್ತೆ ಹೇರ್ ಫಾಲ್ ಸಮಸ್ಯೆ ಕಂಡು ಬಂದಾಗ ಅಂದ್ರೆ ನಾವು ಯಾವುದೇ ಎಷ್ಟೇ ಮೆಡಿಸಿನ್ಸ್ ತೆಗೆದುಕೊಂಡ್ರು ಕೂಡ ಕ್ಯೂರ್ ಆಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದೀರಾ? ಸೊ ಇವಾಗ ಹೇರ್ ಫಾಲ್ ಆಗ್ತಾ ಇದೆ ಒಬ್ರು ವ್ಯಕ್ತಿಗೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಎಷ್ಟು ಡೆನ್ಸಿಟಿಯಲ್ಲಿ ಕೂದಲು ಹೋಗಿದೆ ಅಂತ ಅನ್ಬಿಟ್ಟು ನಾವು ಫಸ್ಟ್ ಅದನ್ನ ಪರಿಗಣಿಸಬೇಕಾಗತ್ತೆ. ಇವಾಗ ಜಸ್ಟ್ ಕೆಲವ್ರಿಗೆ ನಾರ್ಮಲ್ ಹೇರ್ ಫಾಲ್ ಆಗ್ತಾ ಇರುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಬರೀ ಈಗ ತಾನೇ ಹೇರ್ ಫಾಲ್ ಅನ್ನೋದನ್ನ ನೋಡ್ತಾ ಇರ್ತಾರೆ. ಆ ಪಕ್ಷದಲ್ಲಿ ನಾವು ಅವ್ರಿಗೆ PRP ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಇವಾಗ ಕೆಲವ್ರಿಗೆ ಬಾಲ್ನೆಸ್ ಅನ್ನು ಬೇಬಿ ಹೇರ್ಸ್ ಇರುತ್ತೆ, ಅಂದ್ರೆ ಅದು ಉದ್ದ ಬರ್ತಾ ಇರಲ್ಲ. ಆ ತರ ಇದ್ದಾಗ ನಾವು GFC ಥೆರಪಿ ಅಂತ ಅಂದ್ಬಿಟ್ಟು ಮಾಡ್ತೀವಿ. ಇನ್ ಕೇಸ್ ನಿಮ್ಗೆ ಕಂಪ್ಲೀಟ್ ಸೆಲ್ಸ್ ಎಲ್ಲ ಡೆಡ್ ಆಗಿದೆ, ಕೂದಲು ಬರಕ್ ಚಾನ್ಸೇ ಇಲ್ಲ ಅನ್ನೋ ಪಕ್ಷದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಟ್ರೀಟ್ಮೆಂಟ್ ಅನ್ನ ನಾವು ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. GSP ಟ್ರೀಟ್ಮೆಂಟ್ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂತಹ ಸೊ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಹೇಗೆ ಮನಸ್ಸದು? ಸೊ ಇದನ್ನ ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೋದು ಅಂತಂದ್ರೆ ಅಡ್ವಾನ್ಸ್ PRP ಅಂತ ಹೇಳ್ಬೋದು. GFC ಅಂತ ಅಂದ್ರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ. ಇವಾಗ ನಾವು ಕೆಲವೊಂದು ಪುರುಷರಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಸ್ಕ್ಯಾಲ್ಪ್ ಅಲ್ಲಿ ಸಣ್ಣ ಅಂದ್ರೆ ಅವ್ರಿಗೆ ಕಂಪ್ಲೀಟ್ ಬಾಲ್ನೆಸ್ ಇರೋದಿಲ್ಲ, ಸಣ್ಣ ಸಣ್ಣ ಕೂದಲು ಇರುತ್ತೆ, ಬಟ್ ಅದ್ರ ಉದ್ದನೂ ಬರ್ತಾರಲ್ಲ, ಕಂಪ್ಲೀಟ್ ಆಗಿ ಅದು ಕವರೇಜ್ ಕೂಡ ಆಗ್ತಾರಲ್ಲ. ಆ ತರ ಪಕ್ಷದಲ್ಲಿ ನಾವು ಈ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರೆ ಅವ್ರಿಗೆ ಆ ಬಾಲ್ನೆಸ್ ಅನ್ನೋದು ಗ್ರೋತ್ನೆಸ್ ಅನ್ನೋದನ್ನ ಅವ್ರು ನೋಡ್ತಾ ಹೋಗ್ತಾ ಇರ್ತಾರೆ, ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಆ ಫೈಬ್ರಿನ್ ಮ್ಯಾಟ್ರಿಸ್ ಅಂತ ಏನೊಂದು ಲಿಕ್ವಿಡ್ ಇರುತ್ತೆ ಅದು ರೂಟ್ ಫಾಲಿಕ್ಯೂಲ್ಸ್ಗೆ ಕುತ್ಕೊಂಡಾಗ ನಿಮ್ಗೆ ಬೇಬಿ ಹೇರ್ ಸಣ್ಣ ಕೂದಲು ಬಂದು ಹೇಗೆ ಕಟ್ ಆಗ್ತಾ ಇರುತ್ತೆ, ಅದು ಕೂಡ ನಿಮ್ಗೆ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು PRP ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅಂದ್ರೆ PRP ಟ್ರೀಟ್ಮೆಂಟ್ ಯಾರು ಮಾಡಿಸ್ಕೊಳ್ಬೇಕು, ಯಾರು ಮಾಡಿಸ್ಕೊಳ್ಬಾರ್ದು ಅಂತ ತಿಳಿಸ್ಕೊಡಿ. ಇವಾಗ ಸಾಮಾನ್ಯವಾಗಿ PRP ಟ್ರೀಟ್ಮೆಂಟ್ ನಾವು ಎಲ್ಲಾರ್ಗು ಸಜೆಸ್ಟ್ ಮಾಡ್ತೀವಿ, ಅಂದ್ರೆ ಹೇರ್ ಫಾಲ್ ಆಗ್ತಾ ಇರೋರಿಗೆ. ಸೊ 18 ವಯಸ್ಸಿರೋರ್ಗು ನಾವು ಅಲ್ಲಿಂದ ನಾವು PRP ಅನ್ನ ಸಜೆಸ್ಟ್ ಮಾಡ್ತೀವಿ. ಸೊ PRP ಅಂತಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಇಲ್ಲಿ ನಮ್ಗೆ ಯಾವಾಗ ಹೇರ್ ಫಾಲ್ ಆಗುತ್ತೆ ಅಂತಂದ್ರೆ ನಮ್ಮ ರೂಟ್ ಫಾಲಿಕ್ಯೂಲ್ಸ್ ಅಲ್ಲಿ ಪ್ಲಾಸ್ಮಾ ಕಂಟೆಂಟ್ ಇಲ್ಲ ಅಂತ ಅಂದಾಗ, ಅದು ಕೊರತೆ ಆದಾಗ ರೂಟ್ ಫಾಲಿಕ್ಯೂಲ್ಸ್ ಈಸಿಯಾಗಿ ಬರ್ತಾ ಇರುತ್ತೆ. ಸೊ PRP ಟ್ರೀಟ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಟ್ರೀಟ್ಮೆಂಟ್ ಪ್ರೊಸೀಜರ್ ಅಲ್ಲಿ ನಿಮ್ಮದೇ ಆದಂತ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಸೆಂಟ್ರಿಫ್ಯೂಜ್ ಮಿಷಿನ್ ಅಲ್ಲಿ ಪ್ರೋಸೆಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಪ್ಲಾಸ್ಮಾ ಕಂಟೆಂಟ್ ಆಗಿರ್ಬೋದು, ರೆಡ್ ಬ್ಲಡ್ ಸೆಲ್ಸ್ ಆಗಿರ್ಬೋದು ಸಪರೇಟ್ ಆದಾಗ ಆ ಪ್ಲಾಸ್ಮಾ ಕಂಟೆಂಟ್ ಮಾತ್ರನೇ ನಿಮ್ಗೆ ತಲೆಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಕಂಪ್ಲೀಟ್ಲಿ ನಿಮ್ ರೂಟ್ ಫಾಲಿಕ್ಯೂಲ್ಸ್ ಬೇಕಾಗಿರುವಂತ ಪ್ಲಾಸ್ಮಾ ಕಂಟೆಂಟ್ ಸಿಗುತ್ತೆ. ಸೊ ರೂಟ್ ಫಾಲಿಕ್ಯೂಲ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಗೆ ಹೇರ್ ಫಾಲ್ ಅನ್ನೋದು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಓಕೆ, ನೀವು PRP ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಅಂತಂದ್ರೆ ಒಂದು 2-3 ಸಿಟ್ಟಿಂಗ್ಸ್ ಮಾತ್ರ ತಗೊಳ್ಬೇಕಾಗತ್ತಾ ಅಥವಾ ತುಂಬಾ ಸಿವಿಯರ್ ಹೇರ್ ಫಾಲ್ ಇದೆ ಅಂತಂದ್ರೆ ಎಷ್ಟು ಸಿಟ್ಟಿಂಗ್ಸ್ ತೆಗೆದುಕೊಂಡ್ರೆ ಈ ಸಮಸ್ಯೆನ ಪ್ರಿವೆಂಟ್ ಮಾಡಬಹುದು? ಸೊ ಸಾಮಾನ್ಯವಾಗಿ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇದೆ ಅದ್ರ ಮೇಲೆ ನಾವು ಸಿಟ್ಟಿಂಗ್ ಸಜೆಸ್ಟ್ ಮಾಡ್ತೀವಿ. ಸೊ ಅವರು ರಿಸಲ್ಟ್ಸ್ ನೋಡ್ಬೇಕು ಅಂತಂದ್ರೆ 2 ರಿಂದ 3 ಸಿಟ್ಟಿಂಗ್ ಅನ್ನ ತಗೊಂಡ್ರೆ ಕಂಪ್ಲೀಟ್ ರಿಸಲ್ಟ್ಸ್ ಅನ್ನ ನೋಡಬಹುದು. ಇವಾಗ ಕಂಟಿನ್ಯೂಸ್ ಆಗಿ ಫಸ್ಟ್ ಮಂತ್ ಒಂದ್ಸತಿ ಅವ್ರು PRP ತಗೊಂಡು ಅದೇ 25 ಇಂಟರ್ವಲ್ಸ್ ಅಲ್ಲಿ ಇನ್ನೊಂದು PRP ತಗೊಂಡು ಇನ್ನೊಂದು 25 ಇಂಟರ್ವಲ್ಸ್ ಅಲ್ಲಿ PRP ತಗೊಂಡ್ರೆ ಅವ್ರು ಕಂಪ್ಲೀಟ್ಲಿ ಹೇರ್ ಫಾಲ್ ಅನ್ನೋದೇನಿದೆ ಸ್ಟಾಪ್ ಆಗುತ್ತೆ. ಸೊ ಕೆಲವ್ರಿಗೆ ಸಿವಿಯರ್ ಆಗಿರುತ್ತೆ, ಸೊ ಅವ್ರಿಗೆ 6 to 8 ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಈಗ ನಮ್ಮಲ್ಲಿ ಸಫಿಶಿಯಂಟ್ ಕ್ವಾಂಟಿಟಿಲಿ ಪ್ಲೇಟ್ಲೆಟ್ಸ್ ಇಲ್ಲ ಅನ್ನೋದಾದ್ರೆ ಸೊ ಡೋನರ್ ಪ್ಲೇಟ್ಲೆಟ್ಸ್ ತಗೊಳ್ಬಹುದಾ ಈ ಒಂದು ಟ್ರೀಟ್ಮೆಂಟ್ಗೆ ಹೇಗೆ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಇವಾಗ PRP ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಮ ಬ್ಲಡ್ ಮ್ಯಾಚ್ಗೆ ಹೊಂದಾಣಿಕೆ ಆಗಿರ್ಬೇಕು. ಸೊ ನಮ್ಮದೇ ಆದಂತ ಬ್ಲಡ್ ಸ್ಯಾಂಪಲ್ ಅನ್ನೇ ತಗೊಳ್ಳೋದು. ಇನ್ ಕೇಸ್ ನಾವು ಬೇರೆಯವ್ರದ್ದು ತಗೊಂಡ್ ಮಾಡಕ್ಕಾಗಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರಿಂದ. ಸೊ ಇನ್ ಕೇಸ್ ಹಾಗಾದ್ರೆ ನಮಗೆ ಪ್ಲೇಟ್ಲೆಟ್ಸ್ ಕಡಿಮೆ ಇದೆ ಅನ್ನೋದಾದ್ರೆ ಸೊ ಅದು ಫಾರ್ಮೇಶನ್ ಪ್ರೊಡಕ್ಷನ್ ಆಗೋ ತನಕ ವೇಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಂಡು ನಂತರ PRPಗೆ ಒಳಗಾಗೋದು ಬೆಸ್ಟ್ ಅಂತ ಹೇಳ್ತೀರಾ? ಕೆಲವೊಂದೊಂದ್ಸತಿ ಪ್ಲೇಟ್ಲೆಟ್ ಕಡಿಮೆ ಇದೆ ಅಂತ ಅಂದ್ರೆ ನಾವು ಅದನ್ನ ಫಿಸಿಷಿಯನ್ಗೆ ರಿಡೈರೆಕ್ಟ್ ಮಾಡ್ತೀವಿ. ಸೊ ಅದು ಕೂಡ ನೀವು ಮೆಡಿಕೇಶನ್ ತಗೊಂಡಾಗ ನಿಮ್ಗೆ ಪ್ಲೇಟ್ಲೆಟ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ಗೆ ಮುಂದುವರಿಬಹುದು. ಓಕೆ, ನಮ್ಮದೇ ಪ್ಲೇಟ್ಲೆಟ್ಸ್ ನಮಗೆ ಇಂಜೆಕ್ಟ್ ಮಾಡೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಸೋಂಕುಗಳು ಇನ್ಫೆಕ್ಷನ್ಸ್ ಉಂಟಾಗೋದಿಲ್ಲ ಅನ್ನೋ ಒಂದು ಭರವಸೆ ಇದ್ದೇ ಇರುತ್ತಾ ಹೇಗೆ?
ಖಂಡಿತ ಇಲ್ಲ, ಯಾಕೆಂದ್ರೆ ಇದು ನಾವು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದಾಗ ಆ ಪ್ಲೇಟ್ಲೆಟ್ಸ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಸೊ ಅದನ್ನ ನಮ್ಮ ಹೇರ್ ಫಾಲಿಕ್ಯೂಲ್ಸ್ಗೆ ಇಂಜೆಕ್ಟ್ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದೊಂದ್ಸತಿ ನಮ್ಮ ಹೇರ್ ಫಾಲಿಕ್ಯೂಲ್ಸ್ ರಸ್ಟಿಂಗ್ ಸ್ಟೇಜಿಗೆ ಹೋಗಿರುತ್ತೆ. ಸೊ ಅದು ಇನ್ಆಕ್ಟಿವ್ ಆಗಿರೋ ಕಾರಣ ಹೇರ್ ಫಾಲಿಕ್ಯೂಲ್ಸ್ ಅದು ಏನ್ ಪ್ರೊಸೀಜರ್ ಮಾಡ್ಬೇಕಾಗಿರುತ್ತೆ ಅದು ವರ್ಕಿಂಗ್ ಕಂಡೀಷನ್ ಇರಲ್ಲ. ಸೊ ಈ ಪ್ಲಾಸ್ಮಾ ಪ್ಲೇಟ್ಲೆಟ್ಸ್ ನ ನಾವು ಇಂಜೆಕ್ಟ್ ಮಾಡಿದಾಗ ಅದು ಆಕ್ಟಿವೇಟ್ ಆಗುತ್ತೆ, ನಮ್ಮ ಸ್ಕ್ಯಾಲ್ಪ್ ಎಲ್ಲ ರೆಜುವಿನೇಟ್ ಆಗುತ್ತೆ. ಸೊ ಅದರಿಂದ ನಾವು ಹೇರ್ ಫಾಲ್ ಕಂಟ್ರೋಲ್ ಅನ್ನ ನೋಡಬಹುದು, ಮತ್ತೆ ಡೆನ್ಸಿಟಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಇನ್ನು PRP ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು PRP ಮಾಡಿಸ್ಕೊಳ್ಳೋಕ್ಕೂ ಮುನ್ನ ಅಂತಂದ್ರೆ ನಮಗೆ ಸಿವಿಯರ್ ಹೇರ್ ಫಾಲ್ ಇದೆ, ಒಂದು ಪಾರ್ಷಲ್ ಬಾಲ್ಡ್ನೆಸ್ ಅಂದ್ರೆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಕೂದಲು ಉದುರೋಗಿದೆ ಅನ್ನೋದಾದ್ರೆ, ಸೊ ಇದಕ್ಕೂ ಮೀರಿದಂತ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಯಾವ್ದಿದೆ PRP ಬಿಟ್ಟು? ಅವಾಗಲೇ ಹೇಳ್ದಂಗೆ ನಾನು ಬೇಬಿ ಹೇರ್ಸ್ ಇದ್ರೆ ನಾವು ಅವ್ರಿಗೆ GFC ಥೆರಪಿಯನ್ನ ಸಜೆಸ್ಟ್ ಮಾಡ್ತೀವಿ. ಇನ್ ಕೇಸ್ ಸೆಲ್ಸ್ ಎಲ್ಲ ಕಂಪ್ಲೀಟ್ಲಿ ಡೆಡ್ ಆಗಿದೆ, ಅವ್ರಿಗೆ ಯಾವುದೇ ರೀತಿ ಚಾನ್ಸಸ್ ಇಲ್ಲ ನಾವು PRP ಮಾಡಿದ್ರೆ ಗ್ರೋತ್ನೆಸ್ ಆಗೋದಿಕ್ಕೆ ಅನ್ನೋ ಪಕ್ಷದಲ್ಲಿ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಮನಸ್ಸನ್ನು ಮಾತಾಡ್ತಾ ಇದ್ವಿ, ಗ್ರಾಫ್ಟಿಂಗ್ ಅನ್ನ ಯಾರು ಮಾಡಿಸ್ಕೊಳ್ಬೇಕಾಗುತ್ತೆ ಮತ್ತೆ ಯಾವ ವಯಸ್ಸಿನಲ್ಲಿ ಮಾಡಿಸ್ಕೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ? ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಒಬ್ರಿಗೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಅವ್ರಿಗೆ ಕನಿಷ್ಠ ಪಕ್ಷ 21 ವಯಸ್ಸಾಗಿರ್ಬೇಕು. ಯಾಕಂದ್ರೆ ಅದಕ್ಕೂ ಮುಂಚೆ ನಾವು ಯಾಕೆ ಮಾಡೋದಿಲ್ಲ ಅಂತಂದ್ರೆ ಸ್ಕ್ಯಾಲ್ಪ್ ತುಂಬಾ ಮೃದು ಇರುತ್ತೆ. ಸೊ ಅದ್ರ ಮೇಲೆ ನಾವು ಆಪರೇಟ್ ಮಾಡೋದಿಕ್ಕಾಗೋದಿಲ್ಲ. 21 ವರ್ಷ ಮಿನಿಮಮ್ ಏಜ್. ಸೊ ನಾವು ಮ್ಯಾಕ್ಸಿಮಮ್ ಅಂತ ತಗೊಂಡಾಗ ನಾವು 72 ಇಯರ್ಸ್ 75 ಇಯರ್ಸ್ ವರೆಗೂ ಮಾಡ್ಬೋದು, ಪ್ರೊವೈಡೆಡ್ ಅವ್ರ ಮೆಡಿಕಲ್ ಹಿಸ್ಟ್ರಿ ಎಲ್ಲಾನು ಕರೆಕ್ಟ್ ಇದ್ರೆ ಖಂಡಿತವಾಗ್ಲೂ 75 ವರೆಗೂ ನಾವು ಮಾಡ್ಬೋದು. ಇನ್ನು ಗ್ರಾಫ್ಟಿಂಗ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಅಂತಂದ್ರೆ ಏನಾದ್ರು ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ ಯಾವ ರೀತಿ? ಹೌದು, ಇವಾಗ ಒಬ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅವ್ರು ಮೆಡಿಕಲಿ ಫಿಟ್ ಆಗಿರ್ಬೋದು. ಇನ್ ಕೇಸ್ ಅವ್ರಿಗೆ ಶುಗರ್ ಇದ್ರೂ ಕೂಡ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ. ಆದ್ರೆ ಅವತ್ತಿನ ದಿನ ಅವ್ರ ಶುಗರ್ ಲೆವೆಲ್ ನಾರ್ಮಲ್ ಇರಬೇಕು, BP ನಾರ್ಮಲ್ ಇರಬೇಕು. ಸೊ ಅವ್ರಿಗೆ ಬ್ಲಡ್ ರಿಪೋರ್ಟ್ ಅನ್ನ ನಾವು ಬರ್ಕೊಡ್ತಿರ್ತೀವಿ. HIV ಟೆಸ್ಟ್ ಆಗಿರ್ಬೋದು, CBC ಕೌಂಟ್, RBS ಕೌಂಟ್, ಸೊ CT BT ಇದೆಲ್ಲ ಕಂಪ್ಲೀಟ್ಲಿ ಅವ್ರ ನಾರ್ಮಲ್ ಇದೆ, ಕರೆಕ್ಟ್ ಆಗಿದೆ, ಅವ್ರ ಮೆಡಿಕಲ್ ಫಿಟ್ ಆಗಿದ್ದಾರೆ ಅಂತ ಅಂದ್ರೆ ಸೊ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಅವ್ರಿಗೆ ನಾವು ಮಾಡ್ತೀವಿ. ಒಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಿ ಹೊಸಕೋಟೆಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ತೆ. ನಮಸ್ತೆ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಮಾನಸ ಇದ್ದಾರೆ, ಟೆಕ್ನಿಕಲ್ ಎಡ್ ಮಾತನಾಡಿ. ನಮಸ್ತೆ ಲಕ್ಷ್ಮಿ ಅವರೇ. ಕರೆ ಕಟ್ಟಾಗಿದೆ. ಎಸ್ ಮಾನಸ, ಈಗ ನಾವು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ. ಎಷ್ಟು ದಿನಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ನಾವು ನಿಮಗೆ ಕಾಲ್ ಮಾಡಿ ಅಥವಾ ನೀವು ಒಬ್ರು ಕಸ್ಟಮರ್ಗೆ ಮೊದಲೇ ನೀವು ಪ್ರಯರ್ ಟು ದಟ್ ಯಾವ ರೀತಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅಂತ ಸಜೆಸ್ಟ್ ಮಾಡ್ತೀರಾ? ಸೊ ಅವರು ಮೆಡಿಕಲ್ ಟೆಸ್ಟ್ ಅಂತ ಇವಾಗ ನಾವು PRP ಮಾಡೋರು ಫಸ್ಟ್ ಟೈಮ್ ಕನ್ಸಲ್ಟೇಷನ್ ಬಂದಾಗೇನೆ ನಾವು ಅವ್ರಿಗೆ ಏನೇನೆಲ್ಲ ಟೆಸ್ಟ್ ಎಲ್ಲ ಮಾಡ್ಬೇಕಂತ ಅಂದ್ಬಿಟ್ಟು ಅವ್ರಿಗೆ ನಾವು ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಅದ್ರ ತಕ್ಕಂತೆ ಅವರು ರಿಪೋರ್ಟ್ ಅನ್ನ ನಮಗೆ ಸೆಂಡ್ ಮಾಡಿದಾಗ ಕಂಪ್ಲೀಟ್ಲಿ ನಾರ್ಮಲ್ ಇದೆ ಅಂತ ಅಂದಾಗೆ ನಾವು ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಡೇಟ್ ಕೊಡೋದು. ಸೊ ಅವತ್ತಿನ ದಿನಾನು ನಾವು ಅವ್ರಿಗೆ BP ಮತ್ತೆ ಶುಗರ್ ಲೆವೆಲ್ ಎಲ್ಲಾನು ಚೆಕ್ ಮಾಡಿ ಸೊ ಅವತ್ತಿನ ದಿನ ನಾವು ಅವ್ರಿಗೆ ಅಂದ್ರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಷನ್ ಮಾಡಿ ಆಮೇಲೆ ಸ್ಪ್ಲಿಟ್ಟಿಂಗ್ ಅನ್ನ ಮಾಡಿ ಇಂಪ್ಲಾಂಟೇಶನ್ ಮಾಡ್ತೀವಿ. ಸೊ ಕಂಪ್ಲೀಟ್ ಪ್ರೊಸೀಜರ್ ಇದು ನಿಮ್ಗೆ 6 to 8 ಅವರ್ಸ್ ಆನ್ ಆವರೇಜ್ ಅಂತ ತಗೊಂಡಾಗ ಕಂಪ್ಲೀಟ್ 8 ಅವರ್ಸ್ ಪ್ರೊಸೀಜರ್ ಆಗುತ್ತೆ. ಇದು ಅಂದ್ರೆ ಫಾಸ್ಟಿಂಗ್ ಇರ್ಬೇಕಂತ ಅವಶ್ಯಕತೆ ಏನಿಲ್ಲ ಅಲ್ವಾ ಪ್ರೊಸೀಜರ್ ಮಾಡ್ಬೇಕಾದ್ರೆ? ಪ್ರೊಸೀಜರ್ ಮಾಡ್ಬೇಕಾದ್ರೆ ಫಾಸ್ಟಿಂಗ್ ಅಂತ ಏನೂ ಇಲ್ಲ. ಸೊ ನಾರ್ಮಲ್ ಡೇ ಟು ಡೇ ಅಲ್ಲಿ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡ್ತಾರೋ ಸೊ ಅದೇ ರೀತಿ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಊಟದ ವಿಚಾರಕ್ಕೆ ಬಂದಾಗ. ಅಂದ್ರೆ ಒಂದೇ ಜಾಗದಲ್ಲಿ ಒಂದು ಸತತವಾಗಿ ಒಂದು 6-7 ಗಂಟೆ ಟೈಮ್ ಕುತ್ಕೊಳ್ಬೇಕಾಗತ್ತೆ ಅಷ್ಟೇ. ಸೊ ಇದನ್ನ ಪ್ರೊಸೀಜರ್ ಬಂದ್ಬಿಟ್ಟು ಅವರು ನಾವು ಅವ್ರಿಗೆ ಮಲ್ಕೊಂಡ್ ಮಾಡ್ತಾ ಇರ್ತಾರೆ. ಸೊ ಇವಾಗ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಸೊ ಅವರು ಉಲ್ಟಾ ಮಲ್ಕೊಂಡಿರ್ಬೇಕಾಗತ್ತೆ. ಸೊ ನಾವು ಡೋನರ್ ಏರಿಯಾ ಇಂದ ಅವ್ರಿಗೆ ಎಕ್ಸ್ಟ್ರಾಕ್ಷನ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಸ್ಲಿಟ್ಟಿಂಗ್ ಬಂದ್ಬಿಟ್ಟು ನಾವು ಮಿಷಿನ್ ಎಲ್ಲ ಮಾಡ್ಕೊಳ್ಳೋದು. ಸೊ ಅದೊಂದು 25 to 30 ಮಿನಿಟ್ಸ್ ಆಗುತ್ತೆ. ತದನಂತರ ಅವ್ರಿಗೆ ನಾವು ಯಾವ ಪಾರ್ಟ್ ಅಲ್ಲಿ ಇದೆ ಅದನ್ನ ಮ್ಯಾಪಿಂಗ್ ಅನ್ನ ಮಾಡ್ಕೊಂಡಿರ್ತೀವಿ. ಸೊ ಅವ್ರಿಗೆ ಆ ಕಂಪ್ಲೀಟ್ ಕವರೇಜ್ ಮಾಡ್ಬೇಕಾಗತ್ತೆ. ಸೊ ಇಂಪ್ಲಾಂಟೇಶನ್ ಅನ್ನ ಅವ್ರಿಗೆ ಅವರು ಮಲ್ಕೊಂಡಿರ್ತಾರೆ ಈ ಪ್ರೊಸೀಜರ್ ಎಲ್ಲ ಮಾಡ್ಬೇಕಾದ್ರೆ. ಅಂದ್ರೆ ಇದು ಪೇನ್ಲೆಸ್ ಥೆರಪಿನ ಯಾವ ರೀತಿ ಮನಸ್ಸ ಇದು? ಸೊ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಯಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಬಯೋಫಾಲಿಕ್ಯುಲರ್ ಎಕ್ಸ್ಟ್ರಾಕ್ಷನ್ ಅಂತ ಮೆಥಡ್. ಸೊ ಇದ್ರಲ್ಲಿ ಅಡ್ವಾಂಟೇಜ್ ಏನಂತ ಅಂದ್ರೆ ಫಸ್ಟ್ ನಿಮ್ ಸ್ಕ್ಯಾಲ್ಪ್ ಅನ್ನ ಪ್ರಿಪೇರ್ ಮಾಡ್ತಾರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ ಮುಂಚೆ. ತದನಂತರ ನಿಮ್ಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಮಾಡೋದು. ಸಾಮಾನ್ಯವಾಗಿ ಇವಾಗ ನಾವು ತಲೆ ಹಿಂಭಾಗದಲ್ಲಿ ಇದನ್ನ ಡೋನರ್ ಪಾರ್ಟ್ ಅಂತ ಹೇಳ್ತೀವಿ. ಇವಾಗ ಯಾರೇ ಒಂದು ಎಕ್ಸಾಂಪಲ್ ನಾವು ತಗೊಂಡ್ರು 180 ಇಯರ್ಸ್ ಇವಾಗ 200 ವರ್ಷ ಆಗಿರೋರ್ಗು ಕೂಡ ಈ ಜಾಗದಲ್ಲಿ ಅಷ್ಟು ಈಸಿಯಾಗಿ ಅವ್ರಿಗೆ ಕೂದಲು ಉದುರೋದಿಲ್ಲ. ಅದನ್ನ ನಾವು ಡೋನರ್ ರೆಸಿಸ್ಟೆನ್ಸ್ ಏರಿಯಾ ಅಂತ ಕರಿತೀವಿ. ಆ ಜಾಗದಿಂದ ಹೇರ್ ಫಾಲಿಕ್ಯೂಲ್ಸ್ ತಗೊಂಡು ನಿಮ್ಗೆ ಎಲ್ಲಿ ಕೂದಲು ಇರಲ್ಲ ಅಥವಾ ಎಲ್ಲಿ ಸೆಲ್ಸ್ ಡೆಡ್ ಆಗಿದೆ ಅಲ್ಲಿ ನಾವು ಇಂಪ್ಲಾಂಟೇಶನ್ ಅನ್ನ ಮಾಡ್ತಾ ಇರ್ತೀವಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಲಕ್ಷ್ಮಿ ಹೊಸಕೋಟೆಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ತೆ ಮೇಡಮ್, ಹೇಳಿ. ಮಾನಸ ಇದ್ದಾರೆ, ಮಾತನಾಡಿ ಮೇಡಮ್. ಹೇಳಿ ಮೇಡಮ್. ನಮಸ್ತೆ ಪ್ರಶ್ನೆ ಕೇಳಿ ಮಾನಸ್. ಮೇಡಮ್ ಅದೇ ಅವರು ಶಿವಕುಮಾರ್ ಬಗ್ಗೆ ಮೇಡಮ್.
ಹೇಳಿ ಹಲೋ ಹೇಳಿ ಲಕ್ಷ್ಮಿ ಅವರೇ, ಕೇಳಿಸ್ತಾ ಇದೆ? ಮೇಡಮ್, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಓಕೆ, ಕರೆ ಕಟ್ಟಾಗಿದೆ. ಎಸ್ ಮನಸ ಅಂತಂದ್ರೆ ಈಗ ನಾವು ಗ್ರಾಫ್ಟಿಂಗ್ ಮಾಡಿಸ್ಕೊಂಡ್ಮೇಲೆ ನಾವು ಗಟ್ಟಿ ಪದಾರ್ಥ ಸೇವನೆ ಮಾಡಬಹುದಾ ಮಾಡಬಾರ್ದಾ? ಸೊ ಗ್ರಾಫ್ಟಿಂಗ್ ಆದ್ಮೇಲೆ ಅವ್ರು ಆದಷ್ಟು ಲೈಟ್ ಆಗಿರುವಂತ ಫುಡ್ ನ ತಗೊಬೇಕು, ಜಾಸ್ತಿ ಚೂ ಮಾಡಬಾರ್ದು. ಸೊ ಯಾಕೆಂದ್ರೆ ಇದು ಮಸಲ್ ಮೂವ್ಮೆಂಟ್ ಆದಾಗ ಸೊ ನಮ್ಗೆ ಗ್ರಾಫ್ಟಿಂಗ್ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಸೊ ಅವರು ಬ್ಯಾಲೆನ್ಸ್ ಡಯಟ್ ಅನ್ನ ಫಾಲೋ ಮಾಡ್ಬೇಕು. ಆದಷ್ಟು ಇವಾಗ ಹಸಿ ತರಕಾರಿ ಆಗಿರ್ಬೋದು, ನಾವು ಇವಾಗ ವಿಟಮಿನ್ಸ್ ಅನ್ನೋದು ಇವಾಗ ನಾವು ಬೇಯಿಸಿದಾಗ ಒಂಥರ ವಿಟಮಿನ್ ಸಿಗುತ್ತೆ, ಅದ ರಾ ವೆಜಿಟೇಬಲ್ಸ್ ತಿಂದಾಗ ನಮ್ಗೆ ಬೇರೆ ತರ ವಿಟಮಿನ್ ಸಿಗುತ್ತೆ. ಸೊ ನೀವು ತಿನ್ಬೇಕಾದ್ರೆ ಹೆಲ್ದಿ ಫುಡ್ಸ್ ಅನ್ನ ತಿನ್ಬೇಕಾಗತ್ತೆ. ನಾನ್ ವೆಜ್ ನ ನೀವು 1.5 ತಿಂಗಳು ಅವಾಯ್ಡ್ ಮಾಡಬೇಕು. ಸೊ 1.5 ತಿಂಗಳು ಆದ್ಮೇಲೆ ನೀವು ನಾನ್ ವೆಜ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಬಹುದು. ಇನ್ನು ಗ್ರಾಫ್ಟಿಂಗ್ ಮಾಡಿಸ್ಕೊಂಡು ಎಷ್ಟು ದಿನಕ್ಕೆ ಹೇರ್ ವಾಶ್ ಮಾಡ್ಕೊಳ್ಬಹುದು? ಗ್ರಾಫ್ಟಿಂಗ್ ಆದ್ಮೇಲೆ ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ಅವರು 10 ದಿನ ಹೆಡ್ ವಾಶ್ ಮಾಡಂಗಿಲ್ಲ. 11ನೇ ದಿನ ಬಂದ್ಬಿಟ್ಟು ಅವ್ರು ಕ್ಲಿನಿಕ್ ಬರ್ಬೇಕಾಗತ್ತೆ ಹೆಡ್ ವಾಶ್ಗೆ. ಅವಾಗ ನಾವು ಕೂಡ ಅವ್ರಿಗೆ ಯಾವ ರೀತಿ ರಿಸಲ್ಟ್ಸ್ ಬಂದಿದೆ ಅಂತ ನೋಡ್ಬೋದು. ಸೊ ಇನ್ ಕೇಸ್ ಅವ್ರು ದೂರ ಇದಾರೆ, ಬರೀ ಹೆಡ್ ವಾಶಿಗೆ ಮಾತ್ರನೇ ಬರಕ್ ಆಗ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಹೆಲ್ತ್ ಕನ್ಸಲ್ಟೆಂಟ್ ಗೈಡ್ ಮಾಡಿರ್ತಾರೆ, ಅದೇ ರೀತಿ ಅವರು ಹೆಡ್ ವಾಶ್ ಅನ್ನ ಮಾಡ್ಕೊಬಹುದು. ಎಸ್ ಮಾನಸ, ಈಗ ನಾವು ಗ್ರಾಫ್ಟಿಂಗ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಗ್ರಾಫ್ಟಿಂಗು ಮಾಡಿಸ್ಕೊಂಡಾಗಿದೆ, ಇನ್ನು ಮತ್ತೆ ಕೆಲವೊಬ್ಬರು PRP ಟ್ರೀಟ್ಮೆಂಟ್ ತೆಗೆದುಕೊಂಡಿರ್ತಾರೆ. ಆದ್ರೆ ನಾವು ಮನೇಲಿ ಕುತ್ಕೊಂಡು ಮೇಂಟೆನೆನ್ಸ್ ಮಾಡಬೇಕು ಅನ್ನೋದಾದ್ರೆ ನೀವೇನಾದ್ರು ಶಾಂಪೂ ಆಗಬಹುದು ಅಥವಾ ಯಾವ ರೀತಿ ರೋಲರ್ ಅಥವಾ ಕೋಮ್ನ ಯೂಸ್ ಮಾಡ್ಬೇಕಂತ ಸಜೆಸ್ಟ್ ಮಾಡ್ತೀರಾ, ಹೇಗೆ? ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ನಮ್ಮಲ್ಲೇ ಹೋಮ್ ಕೇರ್ ಕಿಟ್ ಅನ್ನ ಕೊಡ್ತಾ ಇರ್ತೀವಿ. ಸೊ ಈ ಹೋಮ್ ಕೇರ್ ಕಿಟ್ ಅಲ್ಲಿ ನಿಮ್ಮ ಸ್ಕ್ಯಾಲ್ಪ್ ಅನಾಲಿಸಿಸ್ ಮೇಲೆ ಪ್ರಾಡಕ್ಟ್ಸ್ ಅನ್ನ ಕಸ್ಟಮೈಸ್ ಮಾಡಿ ಕೊಟ್ಟಿರ್ತಾರೆ. ಶಾಂಪೂ ಆಗಿರ್ಬೋದು, ಡರ್ಮಾ ರೋಲರ್ ಆಗಿರ್ಬೋದು, ಏರ್ ಆಯಿಲ್, ಮಿನಾಕ್ಸಿಡಲ್, ಸೊ ಇನ್ನ ಹರ್ಬಲ್ ಕ್ಯಾಪ್ಸೂಲ್ಸ್ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ತಾ ಬಂದಾಗ ರಿಸಲ್ಟ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಒಂದು ಗಿಡಕ್ಕೆ ಹೇಗೆ ಗೊಬ್ಬರ ಮುಖ್ಯ ಆಗುತ್ತೆ, ಅದೇ ರೀತಿ ನೀವು ನಿಮಗೆ ಸೂಟ್ ಆಗುವಂತ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು 100% ರಿಸಲ್ಟ್ಸ್ ನೋಡ್ಬೋದು ಅಂತ ಹೇಳ್ಬೋದು. ಅದನ್ನ ಟ್ರೈಕಾಲಜಿಸ್ಟ್ ಸಜೆಸ್ಟ್ ಮಾಡ್ತಾರೆ, ಹೇಗೆ ನಿಮ್ಮಲ್ಲಿ ಸರ್ಜನ್? ಅದು ಅವ್ರಿಗೆ ಸ್ಕ್ಯಾಲ್ಪ್ ಅನಾಲಿಸಿಸ್ ಮಾಡಿದಾಗ ಅವ್ರ ಸ್ಕಿನ್ ಟೈಪ್ ಆಗಿರ್ಬೋದು, ಯಾವ ರೀತಿ ಇದೆ, ನಾರ್ಮಲ್ ಸ್ಕಿನ್ ಇರುತ್ತಾ, ವೆಟ್ ಸ್ಕಿನ್ ಇರುತ್ತಾ, ಅವ್ರಿಗೆ ಯಾವ ರೀತಿ ಆಯಿಲ್ ಕೊಟ್ರೆ ಅವ್ರಿಗೆ ಸೂಟಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ಲಿ ಅವರು ಎಲ್ಲ ಅನಲೈಸ್ ಮಾಡಿ ಅದ್ರ ತಕ್ಕಂತೆ ಪ್ರಾಡಕ್ಟ್ಸ್ ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಈಗ ನಮಗೆ ಕೂದಲಿಗೆ ಸಂಬಂಧಪಟ್ಟ ಚಿಕಿತ್ಸೆನ ಪಡಿಬೇಕು ಅನ್ನೋದಾದ್ರೆ ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಸೆಂಟರ್ಗಳಿರುತ್ತೆ. ಆದ್ರೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಗೆ ಭೇಟಿ ನೀಡಬೇಕು ಅನ್ನೋದಾದ್ರೆ ವಿಶೇಷತೆ ಏನು? ವಿಶೇಷತೆ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಮ್ಮಲ್ಲಿ 18ಕ್ಕೂ ಹೆಚ್ಚು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಡಾಕ್ಟರ್ಸ್ ಇದ್ದಾರೆ. ಖಂಡಿತವಾಗ್ಲೂ ಅವ್ರ ಎಕ್ಸ್ಪೀರಿಯನ್ಸ್ ನಿಮ್ಗೆ 100% ರಿಸಲ್ಟ್ಸ್ ಕೊಡೋಲ್ಲಿ ಎನ್ಶೋರ್ ಮಾಡ್ತಿರ್ತಾರೆ. ಮತ್ತೆ ಕಾಸ್ಟ್ ವಿಚಾರಕ್ಕೆ ಬಂದಾಗ ನಿಮ್ಗೆ ತುಂಬಾ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ, 15 ರೂಪಾಯಿ ಒಂದು ಗ್ರಾಫ್ಟಿಗೆ. ಸೊ ಇದು ನಿಮ್ಗೆ ಎಸ್ಟಿಮೇಟೆಡ್ ಕಾಸ್ಟ್ ಅಲ್ಲೂ ಕೂಡ ಕಡಿಮೆ ಬೀಳುತ್ತೆ. ಇನ್ ಕೆಲವರಿಗೆ ಟ್ರೀಟ್ಮೆಂಟ್ ತಗೊಬೇಕಂತ ಆಸೆ ಇರುತ್ತೆ, ಬಟ್ ಒಂದೇ ಸತಿ ನಾವು ಅಮೌಂಟ್ ಕಟ್ಟಕ್ ಆಗ್ತಿಲ್ಲ ಅಂತ ಅಂದಾಗ ನಿಮ್ಗೆ ಲೋನ್ ಫೆಸಿಲಿಟಿನ ಕೂಡ ಕೊಡ್ತಾ ಇರ್ತಾರೆ. ಅದು ಕೂಡ ನಿಮ್ಗೆ 0% ಇಂಟ್ರೆಸ್ಟ್ ಅಲ್ಲಿ. ಸೊ ನೀವು ಈಸಿ ಇನ್ಸ್ಟಾಲ್ಮೆಂಟ್ಸ್ ಪೇ ಮಾಡ್ತಾ ನೀವು ಟ್ರೀಟ್ಮೆಂಟ್ ಕೂಡ ನೀವು ತಗೊಬಹುದು. ಇನ್ ಕೆಲವರಿಗೆ ಕನ್ಸಲ್ಟೇಷನ್ ಮಾತ್ರನೇ ನಾನು ಬರಕ್ಕಾಗಲ್ಲ ಅಂತಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಇರುತ್ತೆ. ಸೊ ವಿಡಿಯೋ ಕನ್ಸಲ್ಟೇಷನ್ ತಗೊಬಹುದು ನೀವು. ಮತ್ತೆ ನಿಮ್ಗೆ ಏನೇ ರೀತಿ ಪ್ರಾಬ್ಲಮ್ ಬಂದ್ರು ನಿಮ್ಗೆ ಕಂಪ್ಲೀಟ್ ಪೋಸ್ಟ್ ಟ್ರೀಟ್ಮೆಂಟ್ ಆದ್ಮೇಲೂ ಕೂಡ ನಿಮ್ಗೆ ಯಾವುದೇ ರೀತಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಲ್ಲಿ ಡೌಟ್ ಇದ್ರು ಹೆಲ್ತ್ ಕನ್ಸಲ್ಟೆಂಟ್ ನಿಮ್ಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಿರ್ತಾರೆ. ಈಗ ನಾವು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಗೆ ಬಂದು ನಾವು ಟ್ರೀಟ್ಮೆಂಟ್ ತೆಗೆದುಕೊಂಡಿರ್ತೀವಿ, ತುಂಬಾ ಖುಷಿ ಆಗಿರುತ್ತೆ. ಸೊ ನಾವು ಇಂಥದೇ ಒಂದು ಸೆಂಟರ್ನ ಓಪನ್ ಮಾಡಬೇಕು ಅನ್ನೋದಾದ್ರೆ ನೀವೇನಾದ್ರು ಅದಕ್ಕೆ ಅನುಮತಿ ನೀಡ್ತೀರಾ, ಹೇಗೆ? ಇವಾಗ ನಮ್ಮಲ್ಲಿ ಫ್ರಾಂಚೈಸಿಯನ್ನ ಕೂಡ ಕೊಡ್ತಾ ಇದೀವಿ. ಇವಾಗ ಉದಾಹರಣೆಗೆ ತಗೊಂಡ್ರೆ ಇವಾಗ ನಮ್ಮಲ್ಲಿ ಹೊಸಪೇಟೆ ಬ್ರಾಂಚ್ ಇದೆ. ಸೊ ಕೃಷ್ಣ ಅಂತ ಕ್ಲೈಂಟ್ ಅವ್ರಿಗೆ ರಿಸಲ್ಟ್ಸ್ ಬಂದ್ಮೇಲೆ ಅವ್ರ ಊರಲ್ಲೂ ಕೂಡ ಇದೇ ರೀತಿ ಕ್ಲಿನಿಕ್ ಓಪನ್ ಮಾಡಬೇಕು ಮತ್ತೆ ಅವ್ರ ಊರಲ್ಲಿ ಇರೋರ ಜನಗಳಿಗೆ ಸಹಾಯ ಮಾಡ್ಬೇಕಂತ ಫ್ರಾಂಚೈಸಿಯನ್ನ ತಗೊಂಡಿದ್ದಾರೆ. ಸೊ ಇದೇ ರೀತಿ ನಿಮ್ಗೂ ಕೂಡ ಸಣ್ಣ ಅಮೌಂಟ್ ಅಲ್ಲಿ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ವತಿಯಿಂದ ನಾವು ಫ್ರಾಂಚೈಸಿಯನ್ನ ಕೂಡ ಕೊಡ್ತಾ ಇದೀವಿ. ಸೊ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಕರೆ ಮಾಡಿ ನಮ್ಮನ್ನ ಸಂಪರ್ಕಿಸಬಹುದು. ಇನ್ನು ಅಕಾಡೆಮಿ ಎಲ್ಲೆಲ್ಲಿ ಶುರು ಮಾಡ್ತಾ ಇದ್ದೀರಾ, ಹೇಗೆ? ಅಕಾಡೆಮಿ ಅಂತ ಅಂದ್ಬಿಟ್ಟು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಅಕಾಡೆಮಿ ಇದೆ. ಸೊ ಇದು 2 ಬ್ಯಾಚ್ ಆಲ್ರೆಡಿ ಆಗಿದೆ. ಸೊ ಕೆಲವ್ರಿಗೆ ಏನಾದ್ರು ಟೆಕ್ನಿಷಿಯನ್ ಕೋರ್ಸ್ ಆಗಿರ್ಬೋದು, ಈ ಫೀಲ್ಡ್ ಅಲ್ಲಿ ನಾನು ಏನಾದ್ರು ಕಲಿಕೆ ಮಾಡಬೇಕು, ಸೊ ಸ್ಟಾಫಿಂಗ್ ಕೋರ್ಸ್ ಆಗಿರ್ಬೋದು, ನೀವು ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಈ ಫೀಲ್ಡ್ ಅಲ್ಲಿ, ಸೊ ಇದು 3 months ಕೋರ್ಸ್ ಇರುತ್ತೆ. 3 months ಆದ್ಮೇಲೆ ನೀವು ಸರ್ಟಿಫೈ ಆದ್ಮೇಲೆ ನಮ್ಮಲ್ಲೇ ನಿಮ್ಗೆ 100% ಪ್ಲೇಸ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ದೂರದಿಂದ ಬರೋರಿಗೆ ನಿಮ್ಮನ್ನ ಕನ್ಸಲ್ಟೇಷನ್ ಮಾಡಬೇಕು ಅನ್ನೋದಾದ್ರೆ ಸೊ ಫಸ್ಟ್ ನಿಮ್ಮನ್ನ ಫೋನ್ ಮುಖಾಂತರ ಅವ್ರು ಸಂಪರ್ಕ ಮಾಡಬಹುದಾ, ಯಾವ ರೀತಿ? ಇವಾಗ ನಾವು ಕರ್ನಾಟಕದಲ್ಲಿ 6 ಬ್ರಾಂಚಸ್ ಇದೆ. ಬ್ಯಾಂಗ್ಳೂರಲ್ಲಿ 2 ಬ್ರಾಂಚ್ ಆಗಿರ್ಬೋದು, ಹೊಸಪೇಟೆ, ಹುಬ್ಳಿ, ಮೈಸೂರು, ದಾವಣಗೆರೆಯಲ್ಲೆಲ್ಲ ಬ್ರಾಂಚಸ್ ಇದೆ. ನೀವು ಇನ್ ಕೇಸ್ ಅದ್ ನಿಮ್ಗೆ ನಿಯರೆಸ್ಟ್ ಆಗ್ತಿಲ್ಲ, ಬರೀ ಕನ್ಸಲ್ಟೇಷನ್ ಮಾತ್ರನೇ ಬರಕ್ ಆಗ್ತಿಲ್ಲ ಅಂತಂದ್ರೆ ನೀವು ವಿಡಿಯೋ ಕನ್ಸಲ್ಟೇಷನ್ ಅನ್ನ ತಗೊಬಹುದು, ಯಾವ ರೀತಿ ಟ್ರೀಟ್ಮೆಂಟ್ ನಿಮ್ಗೆ ಸೆಟ್ ಆಗುತ್ತೆ. ಸೊ ನಿಮ್ಗೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಾದ್ರೆ ಎಷ್ಟು ಗ್ರಾಫ್ಟ್ಸ್ ಬೇಕಾಗ್ಬೋದು, ಸರಿಸುಮಾರು ಒಂದು ಅಂದಾಜಲ್ಲಿ ತಿಳ್ಕೊಂಡು ಸೊ ಸೆಕೆಂಡ್ ಟೈಮ್ ನೀವು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಡಾಕ್ಟರ್ನ ನೀವು ಭೇಟಿ ಮಾಡಬಹುದು.
ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂದಲುದಂತಹ ಸಮಸ್ಯೆಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡಿದ್ದೀವಿ. ಧನ್ಯವಾದಗಳು ಮನಸ್ಸು. ಧನ್ಯವಾದಗಳು. ವೀಕ್ಷಕರೇ, ಕೂದಲುದಂತಹ ಸಮಸ್ಯೆಗೆ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ವಿಫಲರಾಗಿದ್ರೆ ಒಮ್ಮೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಗೆ ಭೇಟಿ ನೀಡಿ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.